ಹಾಯ್ ಫ್ರೆಂಡ್ಸ್, ಇವತ್ತು ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಈ ಪಾಠದಲ್ಲಿ ಬರುವಂತಹ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ನೈಸರ್ಗಿಕ ಎಳೆಗಳನ್ನು ಯಾವುದರಿಂದ ಪಡೆಯಲಾಗುತ್ತದೆ? ಎ ಸಸ್ಯ, ಬಿ ಸಸ್ಯ ಮತ್ತು ಪ್ರಾಣಿ, ಸಿ ಪ್ರಾಣಿ, ಡಿ ಮೇಲಿನ ಯಾವುದೂ ಅಲ್ಲ. ಸೊ ಸಸ್ಯ ಮತ್ತು ಪ್ರಾಣಿಗಳು ಎರಡುಗಳಿಂದ ಸಹ ನಾವು ನೈಸರ್ಗಿಕ ಎಳೆಗಳನ್ನು ಪಡಿತೀವಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನೈಸರ್ಗಿಕ ಎಳೆಗಳನ್ನು ಈ ಕೆಳಗಿನ ಯಾವ ಸಸ್ಯಗಳಿಂದ ಪಡೆಯಲಾಗುತ್ತದೆ? ಆಪ್ಷನ್ ಎ ಹತ್ತಿಯಿಂದ ಕೂಡ ನಾವು ನೈಸರ್ಗಿಕ ಎಳೆಯನ್ನು ಪಡಿತೀವಿ. ಬಿ ರೇಷ್ಮೆ, ಇದರಿಂದ ಸಹ ಪಡಿತೀವಿ. ಸಿ ಉಣ್ಣೆ. ಸೊ ಆಪ್ಷನ್ ಡಿ ಮೇಲಿನ ಎಲ್ಲದರಿಂದನೂ ಸಹ ನಾವು ನೈಸರ್ಗಿಕ ಎಳೆಗಳನ್ನು ಪಡಿತೀವಿ. ನೆಕ್ಸ್ಟ್ ಕ್ವಶನ್, ಮಾನವ ನಿರ್ಮಿತ ಎಳೆಗಳನ್ನು ಹೀಗೆಂದು ಸಹ ಕರೆಯುತ್ತಾರೆ. ಎ ಅಸಂಶ್ಲೇಷಿತ, ಬಿ ಸಂಶ್ಲೇಷಿತ, ಸಿ ಸಂಶೋಧನಾ ಎಳೆ, ಡಿ ಮೇಲಿನ ಯಾವುದೂ ಅಲ್ಲ. ಆ್ಯಕ್ಚುಲಿ ಬಿ ಕರೆಕ್ಟ್ ಆನ್ಸರ್, ಸಂಶ್ಲೇಷಿತ ಎಳೆ. ನೆಕ್ಸ್ಟ್ ಕ್ವಶನ್, ಪಾಲಿಮರ್ ಎಂಬ ಪದ ಯಾವ ಭಾಷೆಯದ್ದಾಗಿದೆ? ಆ್ಯಕ್ಚುಲಿ ಪಾಲಿಮರ್ ಪದವನ್ನು ನಾವು ಗ್ರೀಕಿಂದ ತಗೊಂಡಿರ್ತೀವಿ, ಗ್ರೀಕ್ ಭಾಷೆಯಿಂದ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪಾಲಿಮರ್ ಪದವು ಎಷ್ಟು ಗ್ರೀಕ್ ಪದಗಳನ್ನು ಒಳಗೊಂಡಿದೆ? 2 ಪದಗಳನ್ನು ಒಳಗೊಂಡಿದೆ. ಯಾವುದು ಅಂತಂದರೆ ಪಾಲಿ ಮತ್ತು ಮರ್ ಎಂಬ 2 ಪದಗಳಿಂದ ಒಳಗೊಂಡಿದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪಾಲಿಮರ್ ಎಂಬ ಪದದಲ್ಲಿ ಮರ್ ಎಂಬ ಪದದ ಅರ್ಥ ಏನು? ಆ್ಯಕ್ಚುಲಿ ಮರ್ ಎಂಬ ಪದದ ಅರ್ಥ ಘಟಕ, ಹಲವು ಘಟಕಗಳು. ಪಾಲಿ ಅಂದರೆ ಹಲವು, ಮರ್ ಅಂದರೆ ಘಟಕ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನಿಸರ್ಗದಲ್ಲಿ ಸಿಗುವ ಪಾಲಿಮರ್ಗೆ ಇದು ಉದಾಹರಣೆಯಾಗಿದೆ. ನಿಂಬೆ, ಹತ್ತಿ, ಸೀಬೆ ಮೇಲಿನ ಯಾವುದೂ ಅಲ್ಲ. ಸೊ ಹತ್ತಿ ನಮಗೆ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಪಾಲಿಮರ್ ಆಗಿದೆ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್, ಹತ್ತಿಯಲ್ಲಿ ಸಿಗುವ ನೈಸರ್ಗಿಕ ಪಾಲಿಮರ್ ಇದು. ಹತ್ತಿಯಲ್ಲಿ ಯಾವುದು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹತ್ತಿ ಅಂತ ಹೇಳಿದ್ವಲ್ಲ, ಅದರಲ್ಲಿ ಯಾವುದು ನೈಸರ್ಗಿಕ ಪಾಲಿಮರ್ ಸಿಗುತ್ತೆ ಅಂತ. ಎ ಸೊಲ್ಯೂಷನ್, ಬಿ ಜೆಲೆಟಿನ್, ಸಿ ಸೆಲ್ಯುಲೋಸ್, ಡಿ ಮೇಲಿನ ಎಲ್ಲವು. ಹತ್ತಿಯಲ್ಲಿ ನಮ್ಗೆ ಸಿಗುವಂತಹ ನೈಸರ್ಗಿಕ ಪಾಲಿಮರ್ ಸೆಲ್ಯುಲೋಸ್. ನೆಕ್ಸ್ಟ್ ಕ್ವಶನ್, ಸೆಲ್ಯುಲೋಸ್ನ ಈ ಕೆಳಗಿನ ಯಾವುದರ ಘಟಕವಾಗಿದೆ? ಸೊ ಸೆಲ್ಯುಲೋಸ್ ಅನ್ನೋದು ಗ್ಲೂಕೋಸ್ನ ಘಟಕವಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರೇಷ್ಮೆ ಹುಳುಗಳಿಂದ ಪಡೆದ ರೇಷ್ಮೆ ಎಳೆಯನ್ನು ಯಾವ ದೇಶ ಆವಿಷ್ಕರಿಸಿತು ಅಂತ? ಸೊ ಆಪ್ಷನ್ ಸಿ ಚೀನಾ ದೇಶ ಮೊದಲಿಗೆ ಆವಿಷ್ಕಾರ ಮಾಡಿತು. ಯಾವ ಶತಮಾನದಲ್ಲಿ ವಿಜ್ಞಾನಿಗಳು ರೇಷ್ಮೆಯಂತಹ ಗುಣಗಳನ್ನು ಹೊಂದಿರುವ ಎಳೆಗಳನ್ನು ಪಡೆಯಲು ಯಶಸ್ವಿಯಾದರು? 19ನೇ ಶತಮಾನದಲ್ಲಿ. ನೆಕ್ಸ್ಟ್ ಕ್ವಶನ್, ರೇಷ್ಮೆಯಂಥದೇ ಗುಣಗಳನ್ನು ಹೊಂದಿದ ಎಳೆಗಳು ಯಾವುದರಿಂದ ಪಡೆಯಲಾಯಿತು? ಮರದ ತಿರುಳಿಂದ ರೇಷ್ಮೆಯಂಥದೇ ಗುಣಗಳಿರುವಂತಹ ಎಳೆಗಳನ್ನು ಪಡೆಯಲಾಯಿತು. ನೆಕ್ಸ್ಟ್ ಕ್ವಶನ್, ಮರದ ತಿರುಳಿನಿಂದ ತಯಾರಾದ ಎಳೆಯನ್ನು ಏನೆಂದು ಕರೆಯುತ್ತಾರೆ? ಸೊ ರಯಾನ್ ಅಂತ ಕರೀತಾರೆ, ಆಮೇಲೆ ಕೃತಕ ರೇಷ್ಮೆ ಅಂತ ಸಹ ಕರೀತಾರೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮಾನವ ನಿರ್ಮಿತ ಎಳೆಗಳಿಗೆ ವೈವಿಧ್ಯಮಯ ಬಣ್ಣಗಳನ್ನು ನೀಡಬಹುದು. ಇದಕ್ಕೆ ಸರಿಯಾದ ಆಯ್ಕೆಯನ್ನು ಕೊಡಿ. ಹೌದು, ಸಿ ಎ ಇಸ್ ದ ಕರೆಕ್ಟ್ ಆನ್ಸರ್. ಬಣ್ಣ ಕೊಡ್ಬೋದು, ಯಾವ ಬಣ್ಣ ಬೇಕಾದರೂ ಕೊಡ್ಬೋದು. ನೆಕ್ಸ್ಟ್ ಕ್ವಶನ್, ರಯಾನನ್ನು ಈ ಕೆಳಗಿನ ಯಾವುದರೊಂದಿಗೆ ಮಾಡಬಹುದಾಗಿದೆ? ಸೊ ಉಣ್ಣೆಯೊಂದಿಗೆ ಮಾಡ್ಬೋದು ಮತ್ತು ಹತ್ತಿಯಿಂದ ಸಹ ಮಾಡಬಹುದಾಗಿದೆ. ಸೊ ಆನ್ಸರ್ 1 ಕರೆಕ್ಟಾಗಿದೆ, 2 ಕರೆಕ್ಟಾಗಿದೆ.